ಕೃಷ್ಣ, ಈಗ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅತ್ತೆ ನನ್ನ ಸೊಸೆ ಅಂತ ಪೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಬೇರೆ ಸೊಸೆಯಂದರ್ನ ಹೇಗ್ ನೋಡ್ಕೋತಾರೋ ನನ್ನನ್ನು ಹಾಗೆ ನೋಡ್ಕೋತಿದ್ದಾರೆ. ಒಂದ್ ರೀತಿಲಿ ನನ್ನ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ ಅನ್ಸುತ್ತೆ. ಇತ್ತೀಚೆಗೆ ಅತ್ತೆಯಲ್ಲಿ ನನ್ನ ಅಮ್ಮನ್ನೇ ಕಾಣಿಸ್ತಿದ್ದಾರೆ. ನಾನು ಬೇಡ್ಕೊಂಡಿದ್ದು ಇದೇ ಕೃಷ್ಣ, ನಾನು ಆಸೆ ಪಟ್ಟಿದ್ದು ಇದೆ. ನನಗೆ ಈ ಮನೇಲಿ ಸ್ಥಾನಕ್ಕಿಂತ ಮನೆಯವ್ರ ಮನಸ್ಸಲ್ಲಿ ಸ್ಥಾನ ಬೇಕು. ಈಗೀಗ ಎಲ್ರ ಮನಸ್ಸಲ್ಲೂ ನನಗೆ ಜಾಗ ಸಿಗ್ತಿದೆ. ಈ ಖುಷಿ ಯಾವಾಗ್ಲೂ ಇದೇ ರೀತಿ ಇರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ನೀನ್ ಎಷ್ಟು ಮೇಲ್ ಹೋಗಿದ್ಯಾ ಅಂತ ನೋಡ್ತಾ ಇದ್ದೆ. ಕೃಷ್ಣನ್ ದಯೆಯಿಂದ ನಾನು ಎಷ್ಟು ಎತ್ತರಕ್ಕೆ ಹೋದ್ರೂ ಯಾವಾಗ್ಲೂ ಕೆಳಗೆ ಇರ್ತೀನಿ. ಪರವಾಗಿಲ್ವೇ, ಚೆನ್ನಾಗೇ ಮಾತಾಡ್ತೀಯಾ. ಅನಾವಶ್ಯಕ ಮಾತು ಕೇಳೋದ್ಕಿಂತ ಹೀಗ್ ಮಾತು ಕಲಿಯೋದೇ ಒಳ್ಳೇದು ಅಂತ ಕಲ್ತಿದ್ದೀನಿ ಅಕ್ಕ. ಹೌದು, ಅತ್ತೆ ನಿನಗೆ ಶೋಭನ ಏರ್ಪಾಟ್ ಮಾಡ್ತೀನಿ ಅಂದ್ರೆ ಎಕ್ಸಾಮ್ಸ್ ಆಗೋವರೆಗೂ ನೀನ್ ಬೇಡ ಅಂದ್ಯಂತೆ. ಹೌದು. ಯಾಕೆ ಬೇಡ ಅಂದೆ? ವಿವಾಹ ವಿದ್ಯೆನಾಶ, ಶೋಭನ ಸರ್ವನಾಶ ಅಂತಾರಲ್ಲ, ಅದಕ್ ಬೇಡ ಅಂದ್ಯಾ? ಮದ್ವೆಯಿಂದ ನನ್ನ ವಿದ್ಯೆ ನಾಶ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತೋ ನಿಂತು ಹೋಗಿದ್ ನನ್ನ ವಿದ್ಯೆ ಮದ್ವೆ ಆದ್ಮೇಲೆ ಮತ್ತೆ ಶುರುವಾಯ್ತು. ಹಾಗೆ ಶುರುವಾದ ವಿದ್ಯೆಗೆ ಪರೀಕ್ಷೆ ಹತ್ರ ಬರ್ತಿದೆ. ಅದಕ್ಕೆ ನನ್ನ ಗಮನ ಎಲ್ಲ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಬ್ಬಾ, ಪರೀಕ್ಷೆ? ತಾವೇನೋ IAS IPS ಪರೀಕ್ಷೆ ಬರೀತಿರೋ ಹಾಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಬೇರೆ ನಿಂಗೆ. ನಾನು ಬರೀತಿರೋ ಪರೀಕ್ಷೆ ನನಗೆ ನೀವು ಹೇಳ್ತಿರೋ ಪರೀಕ್ಷೆಗಿಂತ ಕಷ್ಟವಾದ ಪರೀಕ್ಷೆ, ಬೆಲೆ ಇರೋ ಪರೀಕ್ಷೆ. ಅಖಿಲ್ ಅವ್ರ ಆಸೆ ಪಟ್ಟ ಹಾಗೆ ನಾನು ಆ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಅಖಿಲ್ ಅವ್ರನ್ನ ಖುಷಿ ಪಡಿಸ್ಬೇಕು. ಅದಕ್ಕೆ ಎಕ್ಸಾಮ್ಸ್ ಆಗೋವರೆಗೂ ಫಸ್ಟ್ ನೈಟ್ ಬೇಡ ಅಂದಿದ್ದು. ಅದ್ ಸರಿ, ಯಾವುದಕ್ಕಾದ್ರೂ ಪಡ್ಕೊಂಡು ಬಂದಿರ್ಬೇಕು. ಸಾಕು ಶಮ, ಸಾಕು. ನೀನು ಫಸ್ಟ್ ನೈಟ್ನ ಇಷ್ಟು ಮಾತ್ರ ಪೋಸ್ಟ್ಪೋನ್ ಮಾಡಿದ್ರೆ ಸಾಕು. ಈ ಗ್ಯಾಪಲ್ಲಿ ಅಖಿಲ್ನ ನಾನು ಹಾರಿಸ್ಕೊಂಡು ಹೋಗ್ತೀನಿ. ಶಾಶ್ವತವಾಗಿ ನಿನಗೂ ಈ ಮನೆಗೂ ಗ್ಯಾಪ್ ಆಗೋ ಹಾಗೆ ನಾನು ಮಾಡ್ತೀನಿ. ಏನ್ರಿ, ಆಗ್ಲೇ ಆಫೀಸಿಗೆ ಹೊರಡ್ತಿದ್ದೀರಾ? ಹೌದು ಶ್ಯಾಮ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಹಾಗಾದ್ರೆ ತಿಂಡಿ ಕೊಡ್ಲಾ? ಇಷ್ಟು ಬೇಗ ಬೇಡ ಶ್ಯಾಮ, ಆಫೀಸಲ್ಲೇ ತಿಂತೀನಿ ಬಿಡು. ಒಂದು ಕಪ್ ಕಾಫಿ ಕೊಡು ಸಾಕು. ಕಾಫಿನಾ? ಹೌದು. ಕೊಡಲ್ಲ. ಕೊಡಲ್ವಾ? ಕಾಫಿ ಕೊಡಲ್ವಾ? ಕೊಡಲ್ಲ. ಕಾಫಿ ಕೊಡಲ್ಲ. ಅದೇನ್ ಶ್ಯಾಮ, ನಾನೇನು ಮುತ್ತು ಕೇಳದ್ನಾ ಮಾಣಿಕ್ಯ ಕೇಳದ್ನಾ? ಜಸ್ಟ್ ಕಾಫಿ ಅಲ್ವಾ ಕೇಳಿದ್ದು. ಮುತ್ ಕೇಳಿದ್ರು ಮಾಣಿಕ್ಯ ಕೇಳಿದ್ರು ಪರವಾಗಿಲ್ಲ, ನಾನೇ ಮಾವನ್ ಕೇಳಿ ಕೊಡ್ತೀನಿ. ಆದ್ರೆ ಕಾಫಿ ಮಾತ್ರ ಕೊಡಲ್ಲ. ಯಾಕೆ ಕೊಡಲ್ಲ? ಆಲ್ರೆಡಿ ತಾವು 2 ಸಲ ಕಾಫಿ ಕುಡ್ದಿದ್ದೀರಾ. ಪದೇ ಪದೇ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೆ. ಹೌದು, ನಿಜಾನೇ. ದಿನಕ್ಕೆ ತುಂಬಾ ಸಲ ಕಾಫಿ ಕುಡಿಯೋದು ಒಳ್ಳೇದಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನು? ಇವತ್ತಿನ ಕೋಟ ಮುಗ್ದೋಗಿದ್ದಕ್ಕೆ ನಾಳೆ ಕಾಫಿನ ಇವತ್ತೇ ಕೊಡು. ನಾಳೆ ಕೋಟಾದಲ್ಲಿ ಕಟ್ ಮಾಡ್ಕೋ. ಪ್ಲೀಸ್ 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 ಪ್ಲೀಸ್. ಓಕೆ, ಕೊಡ್ತೀನಿ ಬಿಡಿ. ಅಷ್ಟೆಲ್ಲ ಬೇಡ್ಕೊಳ್ಳೋದೇನ್ ಬೇಡ.
ನೀವು ಕೂತ್ಕೊಳ್ಳಿ, ನಾನು ತರ್ತೀನಿ. ಇದೇನು ಇಲ್ಲಿದೆ, ಇದಿಲ್ಲಿಗೆ ಹೇಗೆ ಬಂತು? ಏನ್ ಶ್ಯಾಮ, ಪೇಪರ್ ಸಿಗ್ತಾ ಇಲ್ವಾ? ನೀನ್ ಬಾ, ನಾನು ತೆಗಿತೀನಿ. ಬೇಡ, ನಾನೇ ತೆಗಿತೀನಿ. ಶ್ಯಾಮ, ಅದು ನನ್ನ ಕೈ ಉದ್ದ ಅಲ್ವಾ, ನಂಗೆ ಸಿಗತ್ತೆ ಅಂತ ಹೇಳಿದೆ ಅಷ್ಟೆ. ಇರು. ಬೇಡ ಬೇಡ ಬೇಡ, ಇರಿ, ನಾನಿದ್ದೀನಲ್ಲ, ನಾನೇ ತೆಗಿತೀನಿ. ಇರಿ. ತಗೊಳ್ಳಿ ಪೇಪರ್ಸ್. ಹೋಗಿ ಬರ್ತೀನಿ ಶ್ಯಾಮ. ಬಾಯ್. ಬಾಯ್. ಮೈ ಡಿಯರ್ ಅಖಿಲ್, ಆದಷ್ಟು ಬೇಗ ಕಾರಲ್ಲಿ ನಿನ್ನ ಪಕ್ಕದ ಸೀಟಲ್ಲಿ ನಾನಿರ್ತೀನಿ. ಇನ್ನೂ ಇದು ಈ ಮನೇಲಿರಬಾರ್ದು. ಇದನ್ನ ಶಾಶ್ವತವಾಗಿ ದೂರ ಎಸಿಬೇಕು. ಏನ್ ಶ್ಯಾಮ, ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನಾ? ನಾನಾ? ಹಾಗೇನಿಲ್ಲ. ಹಾಗೇ ಇದೆ, ಏನು ಟೆನ್ಷನ್ ಇದೆ ನಿನ್ನ ಮುಖದಲ್ಲಿ. ಏನು
ಹಿಂದೆ ಏನೋ ಬಚ್ಚಿಟ್ಕೊಂಡಿದ್ಯಾ? ಏನಿಲ್ಲ ಏನಿಲ್ಲ. ಇದೆ. ಏನೋ ಇದೆ. ಇಷ್ಟು ಮುಚ್ಚಿಡ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಏನೋ ಇದೆ. ಏನದು? ಹೇಳು, ಏನದು? ನಿಮಗ್ ಬೇಕಾಗಿಲ್ಲ. ಗುರುಗಳ ಹತ್ರ ಹೀಗೇನಾ ಮಾತಾಡೋದು? ಗುರು ಓದಿನ ವಿಷಯಕ್ಕೆ ಮಾತಾಡ್ಬೋದು, ಎಲ್ಲ ವಿಷಯಕ್ಕೂ ತಲೆ ಹಾಕ್ಬಾರ್ದು. ತಲೆ ಹಾಕಬಹುದು. ಸ್ಟೂಡೆಂಟ್ ಏನಾದ್ರೂ ತಪ್ಪು ಮಾಡ್ತಿದ್ದಾರೆ ಅನ್ನೋ ಡೌಟ್ ಬಂದಾಗ ಗುರುಗಳು ಎಲ್ಲ ವಿಷಯದಲ್ಲೂ ತಲೆ ಹಾಕಬಹುದು. ನೀನು ಏನೋ ತಪ್ಪು ಮಾಡ್ತಿದ್ಯಾ ಅಂತ ನನಗೆ ಡೌಟ್ ಬರ್ತಿದೆ. ಯುನೋ, ನಾನು ಈ ವಿಷಯನ ಕೇಳಬಹುದು. ನಾನು ಏನೂ ತಪ್ಪು ಮಾಡಿಲ್ಲ. ಆ ವಿಷಯ ಹೇಳಬೇಕಾಗಿದ್ದು ನಾನು. ಮರ್ಯಾದೆಯಾಗಿ ನಿನ್ನ ಕೈಯಲ್ಲಿ ಏನಿದೆ ಅಂತ ತೋರಿಸು. ನೀನೇನು ತೋರಿಸೋದು? ಬಿಡಿ. ಅಯ್ಯೋ, ಕೊಡೆ ಇಲ್ಲಿ. ಬಿಡಿ ಅದನ್ನ. ಕೊಡು ಶ್ಯಾಮ. ಇಲ್ಲ, ಬಿಡಿ. ಏನಾಯ್ತೆ? ಅದು ಅಖಿಲ್ ಅವ್ರು ಫೋನ್ ಮಾಡ್ತಿದ್ದಾರೆ. ಅಡ್ರೆಸ್ ಹೇಳ್ಬೇಕು. ಅಯ್ಯೋ, ನೀನೇನು ಹೇಳ್ಬೇಡ, ನಾನು ಹೇಳ್ತೀನಿ. ಕೊಡು ಕೊಡು. ಎಲ್ಲಿ ಎಲ್ಲೋ ಇದ್ದದು? ಏನೋ ನನಗೆ ಗೊತ್ತಿಲ್ಲ. ಆ ವಾಯ್ಸ್ ರೆಕಾರ್ಡರ್ ಬಗ್ಗೆ ಶ್ಯಾಮ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಖಂಡಿತ ಅದರಲ್ಲಿ ಏನೋ ಸೀಕ್ರೆಟ್ ಇದ್ದೇ ಇರತ್ತೆ. ಅದೊಂದು ಪಾಯಿಂಟ್ ಸಾಕು ಶ್ಯಾಮನ್ನ ಸಿಕ್ ಹಾಕ್ಸೋಕೆ. ಏನ್ ರಂಜಿನಿ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಫೋನ್ ಮಾಡಿದ್ದೆ. ಹೌದು, ತುಂಬ ಅರ್ಜೆಂಟ್ ಮ್ಯಾಟರ್. ಆ ಅರ್ಜೆಂಟ್ ಮ್ಯಾಟರ್ನ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಶಾಪಿಂಗ್ ಮಾಡೋದು ಬಿಟ್ಟು ಮನೆಗೆ ಬಂದೆ. ಕೆಲವೊಂದು ವಿಷಯನ ಫೋನಲ್ಲಿ ಹೇಳಕ್ಕಾಗಲ್ಲ, ಡೈರೆಕ್ಟಾಗೇ ಹೇಳಬೇಕು. ಸರಿ ಬಿಡು, ಆ ವಿಷಯ ಏನು ಹೇಳು. ಶ್ಯಾಮ ಕೈಯಲ್ಲಿ ನಾನೊಂದು ವಾಯ್ಸ್ ರೆಕಾರ್ಡರ್ ನೋಡಿದೆ. ಇದೇನಂತ ನೋಡಿ ಹೇಳ್ತೀರಾ? ಇದು ನಮಗೆ ಶ್ಯಾಮ ಚಿಕ್ಕಮ್ಮ ರೂಮಲ್ಲಿ ಸಿಕ್ತು. ವಾಯ್ಸ್ ರೆಕಾರ್ಡರಾ? ಹೌದು. ಆ ರೆಕಾರ್ಡರ್ ಯಾರ ಕೈಗೂ ಸಿಗದೇ ಇರೋ ಹಾಗೆ ಶ್ಯಾಮ ಜೋಪಾನ ಮಾಡ್ತಿದ್ಲು. ಅವಳಿಗೆ ಸಂಬಂಧಪಟ್ಟಿರೋ ರಹಸ್ಯ ಏನೋ ಆ ರೆಕಾರ್ಡರಲ್ಲಿ ಇರ್ಬೋದು ಅಂತ ನನಗೆ ಡೌಟ್ ಬಂತು. ಆ ರೆಕಾರ್ಡರ್ನ ಶ್ಯಾಮ ಕೈಯಿಂದ ಕಿತ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಖಂಡಿತ ಅವತ್ತು ನಾನು ನೋಡಿದ ರೆಕಾರ್ಡರೇ ಆಗಿರತ್ತೆ. ಶ್ಯಾಮ ಎಲ್ಲಿದ್ದಾಳೆ? ಕೃಷ್ಣ, ಆ ರೆಕಾರ್ಡರ್ ಸಿಕ್ತಿದ್ದ ಹಾಗೆ ಮಾಯ ಆಗ್ತಾನೆ ಇದೆ. ಆ ರೆಕಾರ್ಡರ್ ಯಾರ ಕೈಗೂ ಸಿಗ್ದಿದ್ದ ಹಾಗೆ ನೀನೇ ನೋಡ್ಕೋಬೇಕು. ಶ್ಯಾಮ, ಏನ್ ಹುಡುಕ್ತಿದ್ಯಾ? ಏನಿಲ್ಲ ಏನಿಲ್ಲ.
ಖಂಡಿತವಾಗ್ಲೂ ಆ ರೆಕಾರ್ಡರ್ನೇ ಹುಡುಕ್ತಾ ಇರ್ತಾಳವಳು. ಹಾಗೆ ಆಗಿರುತ್ತೆ. ಹೇಗಾದ್ರೂ ಆ ರೆಕಾರ್ಡರ್ನ ನಾವು ಅವಳ ಕೈಯಿಂದ ಕಸ್ಕೊಂಡಿದ್ರೆ, ಅದ್ರಲ್ಲಿ ಏನಿದೆಯೋ ಅಂತ ಕೇಳಿದ್ರೆ ಆ ಶ್ಯಾಮನ್ ಜುಟ್ಟು ನಮ್ ಕೈಯಲ್ಲಿರ್ತಿತ್ತು. ಛೇ, ನಕ್ಕೊಳಕ್ ಹೋದಾಗ ಅಕಸ್ಮಾತಾಗಿ ಆ ರೆಕಾರ್ಡರ್ ಆನ್ ಆಗಿ ಒಂದು ವಾಯ್ಸ್ ಕೇಳಿಸ್ತು. ಹೌದಾ? ವಾಯ್ಸ್ ಕೇಳಿಸ್ತಾ? ಯಾರ್ ವಾಯ್ಸ್ ಅದು? ಹೆಂಗಸ್ರು ವಾಯ್ಸಾ ಗಂಡಸ್ರು ವಾಯ್ಸಾ? ಹೆಂಗಸ್ರು ವಾಯ್ಸು. ಹೆಂಗಸ್ರು ವಾಯ್ಸಾ? ಹೌದು. ಯಾರ್ದು? ಆ ವಾಯ್ಸು ಗೌರಮ್ಮ ವಾಯ್ಸ್ ಥರ ಅನ್ನಿಸ್ತು ನನಗೆ. ಗೌರಮ್ಮನ್ ವಾಯ್ಸಾ? ಹೌದು, ಆ ವಾಯ್ಸ್ ಸ್ವಲ್ಪ ಹಾಗೇ ಇತ್ತು. ಓಕೆ, ಅದು ನಿಜವಾಗ್ಲೂ ಗೌರಮ್ಮನ ವಾಯ್ಸೇ ಆಗಿದ್ರೆ ಶ್ಯಾಮಂಗೂ ಗೌರಮ್ಮಂಗೂ ಇರೋ ವ್ಯವಹಾರ ಏನು ಅನ್ನೋದು ಗ್ಯಾರಂಟಿಯಾಗಿ ಹೊರಗೆ ಬರುತ್ತೆ. ತಿಳ್ಕೊತೀನಿ, ಆ ವಿಷಯ ಏನು ಅಂತ ತಿಳ್ಕೊತೀನಿ. ಆ ರೆಕಾರ್ಡರಲ್ಲಿರೋ ವಾಯ್ಸ್ ಗೌರಮ್ಮನ್ ವಾಯ್ಸ್ ಏನಾ? ಗೌರಮ್ಮ ಶ್ಯಾಮನ್ ಹತ್ರ ಅದ್ಯಾಕೆ ಹಾಗೆ ಮಾತಾಡ್ತಾರೆ? ಏನೋ ಕಾರಣ ಇರಲೇಬೇಕು. ಒಂದ್ಸಲ ಗೌರಮ್ಮಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ. ಹಲೋ ಗೌರಮ್ಮ ಆಂಟಿ. ಹೇಳು ಐಶ್ವರ್ಯ. ಹೇಳ್ಬೇಕಾಗಿರೋದು ತಾವೇ. ನಾನು ಹೇಳ್ಬೇಕಾ? ಏನು ಹೇಳಬೇಕು? ಶ್ಯಾಮನ್ ಬಗ್ಗೆ. ಶ್ಯಾಮನ್ ಬಗ್ಗೆ ಐಶ್ವರ್ಯ ಗೌರಮ್ಮನ ಹತ್ರ ಮಾತಾಡ್ತಿದ್ದಾಳೆ ಅಂದರೆ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಯಾವುದಕ್ಕೂ ಒಳ್ಳೆಯದು. ಶ್ಯಾಮನ್ಗೆ ಹುಷಾರಾಗಿರೋಕ್ಕೆ ಹೇಳಬೇಕು. ಶ್ಯಾಮನ್ ಬಗ್ಗೆನಾ? ಶ್ಯಾಮನ್ ಬಗ್ಗೆ ನಾನೇನು ಹೇಳಬೇಕು? ಶ್ಯಾಮನ್ನ ನೀವ್ ಯಾಕೆ ಹೆದರ್ಸ್ತಿದ್ದೀರೋ ಅದನ್ನ ಹೇಳ್ಬೇಕು. ಶ್ಯಾಮನ ನಾನು ಹೆದರ್ಸೋದು ಅಂದರೆ ಏನು? ಅದನ್ನ ನೀವೇ ಹೇಳ್ಬೇಕು. ಒಂದು ವೇಳೆ ಶ್ಯಾಮನ ನಾನು ಹಾಡೋ ವಿಷಯಕ್ಕೆ ಹೆದರಿಸ್ತಾ ಇದ್ದೀನಿ ಅಂತ ಐಶ್ವರ್ಯಂಗೆ ಗೊತ್ತಾಗೋಯ್ತಾ ಏನು? ಇಷ್ಟಕ್ಕೂ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಐಶ್ವರ್ಯ. ನನಗೂ ಅರ್ಥ ಆಗದೆ ನಿಮಗ್ ಫೋನ್ ಮಾಡಿದ್ದು. ಶ್ಯಾಮ ಒಂದು ವಾಯ್ಸ್ ರೆಕಾರ್ಡರ್ನ ಯಾರ ಕಣ್ಣಿಗೂ ಬೀಳ್ದಿರೋ ಹಾಗೆ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆ ವಾಯ್ಸ್ ರೆಕಾರ್ಡರಲ್ಲಿರೋ ವಾಯ್ಸ್ ನಿಮ್ದು ಅನ್ನೋ ಥರ ಅನ್ನಿಸ್ತಿದೆ. ಆ ವಾಯ್ಸ್ ಶ್ಯಾಮನ್ನ ಯಾವುದೋ ವಿಷಯದಲ್ಲಿ ಹೆದರ್ಸ್ತಿರೋ ಹಾಗೆ, ವಾರ್ನಿಂಗ್ ಕೊಡ್ತಿರೋ ಹಾಗೆ ಕೇಳಿಸ್ತಿದೆ. ನಾನು ಅಂಥ ಕೆಲಸನ ಯಾಕೆ ಮಾಡ್ತೀನಿ ಐಶ್ವರ್ಯ? ಖಂಡಿತ ಅದು ನನ್ನ ವಾಯ್ಸ್ ಆಗಿರಲ್ಲ. ಅಷ್ಟಕ್ಕೂ ಶ್ಯಾಮನ ನಾನು ಯಾಕೆ ಹೆದರಿಸ್ಬೇಕು? ಚಿಕ್ಕವಳಿಂದ ನನಗೆ ಗೊತ್ತಿರೋ ಹುಡುಗಿನೇ ಆದರೂ ಈಗ ಅವಳು ಆನಂದ ಗಜಪತಿ ವರ್ಮಾ ಅವ್ರ ಸೊಸೆ ಅಲ್ವಾ? ಆನಂದ ಗಜಪತಿ ವರ್ಮಾ ಅವ್ರ ಸೊಸೆನ ಹೆದರಿಸೋ ಅಷ್ಟು ಧೈರ್ಯ ನನಗಿದ್ಯಾ ಹೇಳು? ಖಂಡಿತವಾಗ್ಲೂ ಅದು ನನ್ನ ವಾಯ್ಸ್ ಅಲ್ಲ, ಬೇರೆ ಯಾರ್ದೋ ಆಗಿರತ್ತೆ. ನಂಬು ಅಂತೀರಾ? ನಾನು ಹೇಗೆ ನಿನ್ನನ್ನು ನಂಬ್ತೀನೋ ನೀನು ಕೂಡ ನನ್ನನ್ನು ಹಾಗೆ ನಂಬಬೇಕು ಐಶ್ವರ್ಯ. ಈ ಮಾತಿಗೆ ನನಗೆ ನಿಮ್ಮ ಮೇಲೆ ಡೌಟ್ ಬರ್ತಾ ಇರೋದು. ಸುಮ್ಮನೆ ಡೌಟ್ ಪಡ್ಬೇಡ ಐಶ್ವರ್ಯ. ಶ್ಯಾಮ ವಿಷಯದಲ್ಲಿ ನಮ್ಮಿಬ್ರ ಮಧ್ಯೆ ಯಾವ ರಹಸ್ಯನೂ ಇಲ್ವಲ್ಲ. ಏನೇ ಇದ್ರೂ ನಾವಿಬ್ರು ಒಂದೇ ಮಾತಿನ ಮೇಲೆ ಇರ್ತೀವಿ. ಏನೇ ಆದ್ರೂ ಒಟ್ಟಿಗೆ ಮಾಡ್ತೀವಲ್ಲ, ಅದಕ್ಕೆ ನಾನು ಹಾಗೆ ಹೇಳಿದ್ದು ಅಷ್ಟೇ. ಓಕೆ, ಬಾಯ್. ಹಾ ಸರಿ ಐಶ್ವರ್ಯ.